ನಾನು ಭಿನ್ನವಾಗೇ ನಾನು ತಯಾರಿ ಮಾಡ್ಕೋತಿದ್ದೆ ಸರ್. ನಂದು ಆ ಹೆಡ್ಲೈನ್ಸ್ ಪ್ರೆಸೆಂಟೇಷನ್ ಸ್ಟೈಲೇ ಬೇರೆ ಇರೋದು. ತುಂಬ ಜನ ಮೆಚ್ಕೊಳ್ಳೋರು, ನೀನು ಹೆಡ್ಲೈನ್ಸ್ ನೀನು ಹೇಳ್ದಂಗೆ ನಮಗೆ ತುಂಬ ಇಷ್ಟ ಆಗುತ್ತೆ, ಬೇರೆ ಯಾರೂ ಹೇಳಲ್ಲ ಅಂತಲ್ಲ, ನಿಂದೇ ವಿಭಿನ್ನವಾಗಿರುತ್ತೆ ಅಂತ. ಆಮೇಲೆ ನಾನು ಓದೋ ಶೈಲಿ ಇಷ್ಟ ಆಗೋದು. ನಾನು ಎಷ್ಟೇ ಫಾಸ್ಟಾಗಿ ಓದಿದ್ರೂ ಎಲ್ಲೂ ಜಂಬಲ್ ಆಗ್ತಿರ್ಲಿಲ್ಲ ವರ್ಡ್ಸು. ನಾನು ಆ ಸ್ಫುಟತೆ ಏನಿದೆ, ಸ್ಪಷ್ಟವಾಗಿ ಪದಗಳನ್ನು ನುಂಗೋದಾಗಲಿ ಏನಿರ್ತಿರ್ಲಿಲ್ಲ. ಎಷ್ಟೇ ಫಾಸ್ಟಾಗಿ ಓದಿದ್ರೂ ತುಂಬ ಕಂಫರ್ಟಬಲ್ಲಾಗಿ ನಾವು ಓದ್ತಿದ್ದೀನಿ ಅನ್ನೋ ಒಂದು ಧಾಟಿನಲ್ಲೇ ಓದ್ತಿದ್ದೆ. ಸರ್, ಯಾವಾಗಲೂ ಟಿ ವಿಲಿ ಕೆಲಸ ಮಾಡಿದಾಗ ಹೊರಗಡೆ ಬಂದ ತಕ್ಷಣ ಯಾರು ಗುರ್ತು ಹಿಡಿದು ಸರ್ ಚೆನ್ನಾಗಿ ಓದ್ತೀರಾ, ಸರ್ ನಿಮ್ಮ ಪ್ರೆಸೆಂಟೇಷನ್ ಸ್ಟೈಲ್ ಚೆನ್ನಾಗಿದೆ ಅಂತೆಲ್ಲ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ, ನಿಮಗೆ ಶುಭಾಶಯ ಹೇಳಿದಾಗ ಹೊಡಿ ಫೀಲ್ ಆ ದಿನಮಾನಗಳಲ್ಲಿ? ಅದನ್ನು ಹೇಳ್ತೀನಿ ನಾನು. ಪ್ಲೀಸ್. ಒಂಥರ ಹೀರೋಗಳು ಟ್ರೀಟ್ ಮಾಡ್ದಂಗೆ ಮಾಡೋರು, ಅದು ಒಂದು ಹೇಳ್ತೀನಿ ನಾನು. ತುಂಬ ಖುಷಿಯಾಗೋದು. ಇವತ್ತು ನಾನು ನ್ಯೂಸ್ ರೀಡರಾಗಿ ಕೆಲಸ ಮಾಡಿ ಮಾರನೇ ದಿವಸ ನಾನು ಪಬ್ಲಿಕ್ ಅಪಿಯರೆನ್ಸಲ್ಲೆಲ್ಲ ಕಾಣಿಸ್ಕೊಂಡ್ರೆ, ಸಾರ್ ನೆನ್ನೆ ನ್ಯೂಸ್ ಓದಿದ್ದು ನೀವೇ ಅಲ್ವಾ ಸಾರ್ ರವೀಂದ್ರನಾಥ್ ಅನ್ನೋರು, ಕಿರ್ಚೋರು, ತಪ್ಕೊಳ್ಳೋರು, ಅದೆಲ್ಲ ಒಂದು ಕಡೆ.